ಗೆಳೆಯರೆ 2020ರಲ್ಲಿ ನಾಗರಾಜ್ ಮಂಜುಳೆ ಅವರು ನಟಿಸಿದ್ದ, ಪಂಕಜ್ ಸೋನೆವಾನೆ ಅವರು ನಿರ್ದೇಶಿಸಿದ್ದ ಥಾರ್ ಅಂತ ಒಂದು ಶಾರ್ಟ್ ಮೂವಿ ಬಂದಿತ್ತು. ಅದು ಇವಾಗಲೂ ಯೂಟ್ಯೂಬ್ನಲ್ಲಿದೆ, ನೀವು ಗಮನಿಸ್ಬೋದು. 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಆಗುವಾಗ ಅಲ್ಲಿನ ಸಾವಿನ ಸುದ್ದಿಗಳು ಟೆಲಿಗ್ರಾಮ್ ಮೂಲಕ ಮಾತ್ರ ರವಾನೆ ಆಗ್ತಿದ್ವು. ಯಾಕಂತ ಹೇಳಿದ್ರೆ ಬೇರೆ ಯಾವ ಮಾರ್ಗಗಳು ಇರಲಿಲ್ಲ ಅಂತ. ಅದು ಒಳ್ಳೆ ಸುದ್ದಿ ಆಗಿರಲಿ ಕೆಟ್ಟ ಸುದ್ದಿ ಆಗಿರಲಿ, ಅದು ಟೆಲಿಗ್ರಾಮೇ ಬೇಕಾಗಿತ್ತು ಜನಗಳನ್ನ ತಲುಪಿಸೋದಕ್ಕೆ. ಇಲ್ಲಿ ಈ ಸುದ್ದಿಗಳನ್ನ ತಲುಪಿಸುವಂಥ ಪೋಸ್ಟ್ ಮ್ಯಾನ್ಗಳ ಅನುಭವ, ದೂರಕ್ಕೆ ಅವರು ಸಂದೇಶಗಳನ್ನ ತಲುಪಿಸುವಂಥ ಜರ್ನಿ, ಇವೆಲ್ಲವನ್ನು ಈ ಶಾರ್ಟ್ ಮೂವಿಯಲ್ಲಿ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇದನ್ನು ಈಗ ಯಾಕೆ ನೆನಪಿಸ್ಕೊಂಡೆ ಅಂತ ಹೇಳಿದ್ರೆ, ಪೋಸ್ಟ್ ಮ್ಯಾನ್ ಗಂಗಣ್ಣ ಅಂತ ಒಂದು ಕಾದಂಬರಿ ಕನ್ನಡದಲ್ಲಿ ಬಂದಿದೆ. ಇದನ್ನು ಬರೆದವರು ಎಂ ಜವರಾಜ್ ಅಂತ. ಇದನ್ನು ಸದಾಶಯ ಪ್ರಕಾಶನ್ ಅವರು ಪ್ರಕಟಣೆ ಮಾಡಿದ್ದಾರೆ. ಈ ಲೇಖಕರು ಈಗಾಗಲೇ ಕವಿತೆ, ಕತೆ, ಕಾದಂಬರಿ ಮತ್ತು ವಿಮರ್ಶೆ ಎಲ್ಲ ಪ್ರಕಾರದಲ್ಲೂ ತಮ್ಮ ಬರವಣಿಗೆಯಿಂದ ಗೆದ್ದಿದ್ದಾರೆ. ಸೊ ಪೋಸ್ಟ್ ಮ್ಯಾನ್ ಗಂಗಣ್ಣ ಇವರ ಹಳ್ಳಿಯ ಆಸುಪಾಸಿನಲ್ಲಿ ನಡೆಯುವಂಥ ಕತೆ, ಅದರ ಜೊತೆಗೆ ಇವರ ಬಾಲ್ಯದ ಜರ್ನಿಯೂ ಕೂಡ ಇದೆ. ಸೊ ಒಬ್ಬ ನಿರ್ಗತಿಕ ಮುಗ್ಧ ವ್ಯಕ್ತಿ ಗಂಗಶೆಟ್ಟಿ ಅನ್ನೋರು ತನ್ನ ಕೆಲಸ ಗಿಟ್ಟಿಸ್ಕೊಂಡು ಪೋಸ್ಟ್ ಮ್ಯಾನ್ ಆಗಿ ಅಸ್ತಿತ್ವ ಪಡ್ಕೊಳ್ಳೋದು ಮತ್ತು ಹಳ್ಳಿಯ ಸಬ್ ಪೋಸ್ಟ್ ಆಫೀಸಿನ ಪಡಿಪಾಟಲುಗಳನ್ನ ಗಂಗಣ್ಣನ ಮೂಲಕ ಹೇಳೋದು ಈ ಕಾದಂಬರಿಯ ಕಥೆಯ ಮುಖ್ಯ ವಸ್ತು. ಅಂಚೆ ಇಲಾಖೆಯ ಒಳವರ್ಗನ ಲೇಖಕರು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಟಿ ನರಸೀಪುರದ ಸುತ್ತಮುತ್ತಲಿನ ಆಡು ಭಾಷೆಯನ್ನು ಈ ಕಾದಂಬರಿಯಲ್ಲಿ ಬಹಳ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ಅಲ್ಲಲ್ಲಿ ಅವರ ಬಾಲ್ಯಕಾಲದ ಜೀವನ ಚಿತ್ರಗಳನ್ನು ಮೂಡಿಸಿದ್ದಾರೆ. ಅದು ಕೂಡ ಬಹಳ ನಿಮಗೆ ಓದಲಿಕ್ಕೆ ಖುಷಿ ಕೊಡುತ್ತೆ. ಸೊ ಕತೆ ಹೆಚ್ಚು ಸಂಘರ್ಷಗಳಿಲ್ಲದೆ ಸುಲಲಿತವಾಗಿ ಓದಿಸ್ಕೊಂಡು ಹೋಗುತ್ತೆ. ಮುಖ್ಯವಾಗಿ ಒಂದು ಕಾಲಘಟ್ಟದ ಗ್ರಾಮೀಣ ಬದುಕಿಗೆ ಈ ಕಾದಂಬರಿ ಕನ್ನಡಿ ಹಿಡಿದಂತಿದೆ. ಲೈಕ್ ಥಾರ್ ಅಂತ ಶಾರ್ಟ್ ಮೂವಿ ನೋಡಿದ್ರೆ ನಿಮಗೆ ಇದರ ಅನುಭವನೇ ಆಗುತ್ತೆ. ನೀವು ಕಾದಂಬರಿ ಪ್ರಿಯರಾಗಿದೆ, ಅದರಲ್ಲೂ ಸಣ್ಣ ಕಾದಂಬರಿ ಪ್ರಿಯರಾಗಿದ್ದರೆ ಖಂಡಿತ ಈ ಪುಸ್ತಕವನ್ನು ನೀವು ಟ್ರೈ ಮಾಡ್ಬೋದು. ಈ ಕಾದಂಬರಿ ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲಿ ಲಭ್ಯ. ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೇಕಂತಂದರೆ ನಮ್ಮ ಬೀಟಲ್ ಬುಕ್ ಶಾಪ್ ವೆಬ್ಸೈಟ್ಗೆ ಹೋಗಿ ಆರ್ಡರ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ಗೆ ನೀವು ಸಂದೇಶ ಕಳಿಸಿದ್ರು ಸಾಕು, ನಾವು ಕಳಿಸ್ಕೊಡ್ತೀವಿ. ಇದೇ ರೀತಿಯಾದ ಪುಸ್ತಕಗಳ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ವಾಟ್ಸಪ್ನಲ್ಲಿ ನಮ್ಮದೇ ಗ್ರೂಪ್ ಮತ್ತು ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆದರೂ ಸಾಕು, ನಾವು ರೆಗ್ಯುಲರ್ಲಿ ಅಪ್ಡೇಟ್ಸ್ ಕಳಿಸ್ತೀವಿ. ಈ ಹೊತ್ತಿನ ರೆಕಮೆಂಡೇಶನ್ ಇದು ಎಂ ಜವರಾಜ್ ಅವರು ಬರೆದಿರುವಂಥ ಪೋಸ್ಟ್ ಮ್ಯಾನ್ ಗಂಗಣ್ಣ ಕಾದಂಬರಿ. ಓದಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.